ಏನ್ರಿ ಈಗ ತಲೆ ಬ್ಯಾನಿ ಸ್ವಲ್ಪ ಕಡಿಮೆ ಅನ್ಸ್ಲಾಗತ್ತದೇನು? ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತು ಸ್ವಲ್ಪ ದವಾಖಾನಿಗ್ರ ಹೋಗ್ಬರಂಬರ್ರಿ. ಇಲ್ಲ ಕಡಿಮೆ ಆಗ್ಯದ. ಹಂಗೇನು ದವಾಖಾನಿಗೆ ಹೋಗೋಷ್ಟೇನು ಇದು ಆಗಿಲ್ಲ ಬಿಡು, ತ್ರಾಸ ಆಗಿಲ್ಲ. ಕಡಿಮೆ ಆಗ್ಯದ ಈಗ. ಆಯಿತು, ಶುಂಠಿ ಹಾಕಿ ಚಹಾ ಮಾಡಿಕೊಟ್ಟು ಆಯಿತು. ಅದೊಂದು ಯಾವುದೋ ಗೋಲಿ ಒಂದು ಕೊಟ್ಟಲ್ಲ, ಕಡಿಮೆ ಆಗ್ಯದ ಬಿಡು, ಈಗೇನು ಬೇಡ. ಅದು ಯಾವುದದು ನೀ ಕೊಟ್ಟಿದ್ದ ಗೋಲಿ? ಅದು ಹೆಸರೇ ನೋಡಿಲ್ಲ ನಾನು. ಭಾಳ ಚಂದದ ಅದು. ತೊಗೊಂಡಿದ್ದ ಕೂಡಲೇ ನನಗೆ ಎಷ್ಟು ಆರಾಮ ಅನ್ನಿಸ್ತು ಗೊತ್ತೇನ. ಯಾರು ತೊಗೊಂಡು ಬಂದಿರೋ ಅದು ಗೋಲಿ? ಹೆಸರ ನನಗೂ ಗೊತ್ತಿಲ್ಲ ಬಿಡ್ರಿ. ಅದು ಗೋಲಿ ಶಿವ ತಂದು ಕೊಟ್ಟಿನು. ಜ್ಯೋತಿಗೆ ತಲೆ ಭಾಳ ಹೊಡ್ಲಾಗತ್ತಿತ್ತಂತ, ಅದಕ್ಕೆ ತಗೊಂಡು ಬಂದಿನಂತ. ಎರಡು ತಂದಿನಂತ. ಅದ್ರಾಗ ಆಕಿ ಒಂದು ತೊಗೊಂಡಾಳ, ಒಂದು ಇಟ್ಟಾಳ. ಮತ್ತೀಗ ನೀವು ತಲೆ ಭಾಳ ಇದು ಆಗ್ಲಾಗತ್ತದಂದ್ರಲ್ಲ, ಅದಕ್ಕೆ ನಾನು ತೊಗೊಂಡು ಬಂದು ಕೊಟ್ಟೆ. ಅವನಿಗೆ ಆದ್ರೆ ಗೊತ್ತಿರ್ತದೆ ಬಿಡ್ರಿ. ನೀವು ಸೋಮಣ್ಣನ ಮನೆಗೆ ಹೋಗಿ ಬಂದ ಕೂಡಲೇ ಹಿಂಗಾಯ್ತು ಅಂತಂದ್ರಲ್ಲ ಅವ್ರ ಹೆಂಡತಿಗೆ, ನನಗದು ಕೇಳಿದ ಕೂಡಲೇ ಜೀವ ಹೆಂಗೈತಂತಂದ್ರೆ ಮನ್ಸಿಗೆ ಭಾಳ ಬೇಜಾರಾಯ್ತು ಬಿಡ್ರಿ. ಏನಾಯ್ತಪ್ಪ ಮನುಷ್ಯನ ಜೀವನ ಅನ್ನಂಗೆ ಆಗ್ಬಿಟ್ಟಿತ್ತು. ಏನಾಗಿತ್ತಂತ್ರಿ ಅವರಿಗೆ? ನನಗೆ ನಿಮಗೆ ಯಾವಾಗ ತಲೆಬೇನೆ ಕಮ್ಮಿ ಆಗ್ತದ, ಯಾವಾಗ ಕೇಳಿ ಅಂದಂಗೆ ಆಗಿತ್ತು. ಈಗ ಕಮ್ಮಿ ಆಗ್ಯದಂತಂದ್ರಲ್ಲ, ಈಗಾರ ಹೇಳ್ರಿ ಏನಾಗಿತ್ತಂತ ಹೆಣ್ಮಗಳಿಗೆ ಪಾಪ? ಏನಂತೇಳಿ ನಾನು, ನನಗೆ ಎಷ್ಟು ಮನ್ಸಿಗೆ ನೋವಾಯ್ತು ಗೊತ್ತೇನ. 10 ವರ್ಷ ಆಗಿದ್ಮೇಲೆ ನನ್ನ ದೋಸ್ತಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದ. ಇಬ್ಬರಿಗೆ ನೋಡ್ಕೊಂಡು ಬಂದರಾಯ್ತು, ಮಾತಾಡ್ಕೊಂಡು ಬಂದರಾಯ್ತು ಅಂತೇಳಿ ಹೋಗಿದ್ದ ನಾನು. ಅಲ್ಲಿನ ಪರಿಸ್ಥಿತಿ ಎಷ್ಟು ಕೆಟ್ಟದ ಗೊತ್ತೇನು. ಎಷ್ಟು ಕಣ್ಣೀರ ಕೈ ತೊಳಿಲಾಗತ್ತ ನನ್ನ ದೋಸ್ತ. ಹಿಂಗಾಗ್ಬಾರ್ದಿತ್ತಪ್ಪ ಅವನಿಗೆ. ಮಕ್ಕಳು ಅಂತ ಎಷ್ಟು ಆಸ್ತಿ ಮಾಡಿನ ಗೊತ್ತೇನು. ಮಕ್ಕಳಿಗೆ ಆತದಂಥೇಳಿ ಪಾಪಾಕಿನೂ ಹಂಗೆ, ಅವನ ಹೆಂಡ್ತಿನೂ ಹಂಗೆ. ಇಬ್ಬರು ಗಂಡ ಹೆಂಡ್ತಿ ಕಷ್ಟಪಟ್ಟು ಹೊಲದಾಗೆಲ್ಲ ದುಡಿದು ಮಕ್ಕಳು ಅಂತೇಳಿ ಮಕ್ಕಳು ಹೇಳ್ದಂಗೆ ಮಾಡಿಕೊಂಡ್ರು ಜೀವನ ಎಲ್ಲ. ಖರೆ ಮಕ್ಕಳು ತಂದೆ ತಾಯಿಗೆ ಆಗಲಿಲ್ಲ ಬಿಡು. ಅವ್ರು ಮಾಡಿದ್ದು ನೋಡಿದ್ರೆ ಮಕ್ಕಳವ್ರಿಗೆ ಎಷ್ಟು ಚೆಂದ ನೋಡ್ಕೋಬೇಕಿತ್ತು. ಎಷ್ಟು ಆಸ್ತಿ ಅಂತಸ್ತು ಎಲ್ಲ ಮಾಡಿಟ್ಟಾನ. ಆದ್ರೆ ಒಬ್ಬರು ಬಂದಿಲ್ಲತ್ ನೋಡು, ಆಕಿ ಸರಿ ಹೋದಾಗ್ನು ಪಾಪ. ಹೆಂಗಾಗ್ಲಕ್ಕಿಲ್ಲ ಹೇಳು ನನ್ನ ದೋಸ್ತನ ಮನಸ್ಸಿಗೆ. ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಅದೆಲ್ಲ ಸಹಿಸ್ಕೊಂಡು ಇನ್ನೂ ಅದು ಹ್ಯಾಂಗೆ ಧೈರ್ಯದ್ಲಿಂತ ಅದನೋ ಏನೋ. ನನಗೇನಾರ ಹಿಂಗಾಗಿತ್ತಂದ್ರೆ ನಾನು ಇಷ್ಟೊಂದು ಧೈರ್ಯದ್ಲಿಂತ ಇರ್ತಿದ್ದಿಲ್ಲಪ್ಪ. ನನ್ನ ದೋಸ್ತ ಇನ್ನೂ ಎಷ್ಟು ಧೈರ್ಯದ್ಲಿಂತ ಅದನ್ನು ಗೊತ್ತೇನು. ಎಲ್ಲ ಇನ್ನೂ ಬಂದಿದ್ದು ಬರಲಿ ಅನ್ಕೋತಾನೆ ಬದುಕಲಾಗತ್ತಾನ ನೋಡವ. ಅಂದರೂ ಅವ್ನ ಧೈರ್ಯ ಭಾಳ ಮೆಚ್ಚಬೇಕು. ಏನು ಆ ರವ್ವ ಸರಿ ಹೋದಾಗೂ ಮಕ್ಕಳು ಬಂದಿಲ್ಲಂತ? ಅದೇಂತ ಮಕ್ಕಳು ರೀ? ಯವ್ವ, ಇಂಥ ಮಕ್ಕಳು ಬೇಡ ಅನ್ಸಿಬಿಟ್ಟಂಗೆ ಆಗ್ಬಿಟ್ಟದ. ಮಕ್ಕಳೇ ಇರ್ಲಾರ್ದೊಟ್ಟು ಉತ್ತಮ ಅಂತೀನಿ ರೀ ನಾನಂತರು. ಇದೇನಾಯ್ತು ರೀ ಈ ಮಕ್ಕಳಿಗೆ? ಮಕ್ಕಳ ಬುದ್ಧಿ ಎಲ್ಲ ಹೊಂಟದಂತೀನಿ ನಾನು. ಅಲ್ಲ, ತಾಯಿ ಸರಿ ಹೋಗಳ, ಹೆತ್ತು ದೊಡ್ಡ ಮಾಡಿದ್ದು ತಾಯಿ ಇಲ್ಲ ಅಂತಂದ್ರೆ ಎಂಥ ದೇಶ, ಹೊರಗಿನ ದೇಶದ್ಲಿಂದ ಇದ್ದಿದ್ದ ಮಕ್ಕಳನ್ನ ಓಡಾಡಿ ಬರ್ತಾರ. ಅಂಥದ್ರಾಗ ಇವರು ಅದು ಎಷ್ಟು ದೂರರ ಅಂಥೇಳಿ ಬರೋದು ಬಿಟ್ಟರ ಅನ್ಬೇಕು. ಅದು ಹ್ಯಾಂಗೆ ರೀ ಮನುಷ್ಯನ ಮನಸ್ಸ ಇಷ್ಟೊಂದು ಕಾಲ? ಹೇಳಿ ಕಳ್ಸ್ಯಾರಂತ, ಅಂದ್ರೂ ಬರಲಿಲ್ಲ ಅಂತವ್ರು ಹೊಟ್ಟೆ. ಅದಕ್ಕೆ ಈಗ ಮತ್ತು ಇವರು ನನ್ನ ದೋಸ್ತನ ಹೆಂಡ್ತಿ ಅದೇ ಅತ್ತಿಗೆ ಮಂತೀನಲ್ಲ ನಾನು. ಪಾಪ ಹೆಣ್ಮಗಳು ಸಾಯೋ ಟೈಮಿಂಗ್ನು ಮಕ್ಕಳು ಅಷ್ಟೆಲ್ಲ ಮಾಡಿದ್ರು ನೀವು ನನ್ನ ಮಕ್ಕಳಿಗೆ ಏನೂ ಅನ್ಬಾರ್ದು. ನೀವು ಅವ್ರಿಗೆ ಒಟ್ಟು ಮನ್ಸಿಗೆ ಬೇಜಾರು ಮಾಡಬಾರ್ದು. ಅವ್ರ ತಂಟೆಗೂ ಹೋಗ್ಬೇಡ್ರಿ, ನಿಮ್ಮ ಪಾಡಿಗೆ ನೀವು ಇರ್ರಿ, ಅವ್ರಿಗೆ ಏನೂ ಅನ್ನಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಆಣಿ ತೊಗೊಂಡಾಳತ್ ನೋಡು. ಮಾತು ತೊಗೊಂಡೇ ತೀರ್ಕೊಂಡಾಳತ್ ನೋಡು. ಎಂಥದ್ದು ಮನುಷ್ಯ, ದೇವ್ರು ಎಂಥ ಮನುಷ್ಯ ನೋಡು. ಅಷ್ಟೆಲ್ಲ ಮಕ್ಕಳು ನೋವು ಕೊಟ್ಟರು ಮಕ್ಕಳು ಚಿಂತೆಗೆ ಆಕಿ ಪೂರ ನೆಲ ಹಿಡ್ದಂಗೆ ಆದ್ರೂ ಮಕ್ಕಳಿಗೆ ಮಾತ್ರ ಒಂದು ಮಾತು ಅನ್ಬೇಡ್ರಿ ಅಂಥೇಳಿ ಆ ಭಾಷೆ ತೊಗೊಂಡು ತೀರ್ಕೊಂಡಾಳಂತ ನೋಡು. ಏನು ಹೇಳ್ಬೇಕು. ತಾಯಿ ತಂದೆ ಎಷ್ಟು ಜೀವ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ. ಆದ್ರೆ ಮಕ್ಕಳು ಎಳ್ಳಿನ ಕಾಳಿನಟ್ಟು ಜೀವ ಇಟ್ಕೊಂಡಿರಲ್ಲ. ಏನು ಹೇಳ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನನಗಂತೂ. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಕೂಡಲ್ಲ ನೋಡು. ನನ್ನ ದೋಸ್ತ ಆಯಿತು, ಅವ್ನ ಹೆಂಡತಿ ಆಯಿತು, ಯಾರಿಗೆ ಕೆಟ್ಟದ್ದು ಮಾಡಿಲ್ಲ, ಏನಿಲ್ಲ. ಪಾಪ ಎಲ್ಲರಿಗೂ ಕೈಲಾದಷ್ಟು ಒಳ್ಳೇದೇ ಮಾಡ್ಕೊತ ಬಂದವರು. ಖರೆ ಅವ್ರ ಅಪ್ಪನ ಕಾಲದ ನಿಂತನೋ ಅವರು ಅಷ್ಟೇ ಎಲ್ಲರೂ ಒಳ್ಳೇದೇ ಮಾಡ್ಕೊತ ಬಂದಾರ. ಖರೆ ಇವನ ಜೀವನ ಒಂದು ಯಾಕೆ ಹಿಂಗಾತಂತ್ರ ಆಗ್ಬಿಟ್ಟಿತ್ತೋ ಏನೋ. ತಂಗಿ ಮನೆಗೆ ಅದನ್ನು ಖರೆ ಅಲ್ಲೂ ನೆಮ್ಮದಿ ಇಲ್ಲ ಗೊತ್ತೇನೋ ಅವ್ನ ಜೀವಕ್ಕೆ. ಅಲ್ಲಿರ ಹೋಗಲಿ ನೆಮ್ಮದಿ ನಿಂತದಾನ ಅಂತಂದ್ರೆ ಅಲ್ಲಿ ನೆಮ್ಮದಿ ಇಲ್ಲ ಅವನಿಗೆ. ಯಾಕ್ರಿ ಅವ್ರ ತಂಗಿ ಚಂದ ನೋಡ್ಕೊಂಬಲ್ಲ ಹೊಂಟಾಳೇನು? ಚಂದ ನೋಡ್ಕೊಂಬಲ್ಲ ಹೊಂಟಾಳಂತ ಕೇಳ್ತಲ್ಲ. ಅರ್ಧ ಅತ್ತಿಗೆ ಮನೆಯಲ್ಲಕ್ಕೆ ಹಿಡಿಯೋದು ಕಾರಣನೇ ಅವ್ರ ತಂಗಿಯಮ್ಮಂತ. ಎಲ್ಲ ಆಸ್ತಿ ಎಲ್ಲ ಅವರಿಗೆಲ್ಲ ಬರೆದು ಇಲ್ಲಿ ಎಲ್ಲ ರೋಗ ರುಜಿನಗಳು ತೊಗೊಂಡು ಇಲ್ಲಿ ನಮ್ಮ ಮನೆಗೆ ಬಂದು ಬಿದ್ದಾವ ಅಂತೇಳಿ ಹೆಚ್ಚಿಗೆ ಅಡ್ಕಸ್ ಮಾತಾಡಕ್ಕಂತಕಿ ಅವ್ರ ತಂಗಿ. ಊಟಕ್ಕೆ ಸಮೇತ ಕೊಡ್ತಿದ್ದಿಲ್ಲಂತ. ಪಾಪ ಕಣ್ಣೀರ ಕೈ ತೊಳೆದು ತೀರ್ಕೊಂಡಾಳಕ್ಕೆ ಅತ್ತಿಗೆಮ್ಮ. ಆಕಿ ಅಂತ ಪಾಪ ಸಹಜ ಸಾವು ಸತ್ತಿಲ್ಲ. ಇವ್ರು ಅಂದಿವ್ ಮಾತು ಕೇಳಿ ಇರ್ಲಕ್ಕೂ ಆಗ್ಲಾರ್ದೆ ಸಾಯ್ಲಿಕ್ಕೂ ಆಗ್ಲಾರ್ದೆ ಪಾಪಕಿ ತೀರ್ಕೊಂಡಂಗಾಯ್ತು. ಇದ್ದಿಲ್ಲಂದ್ರೂ ಮನುಷ್ಯ ಇನ್ನೂ ಗಟ್ಟಿ ಚಂದ ಇರ್ತೀವಿ ಪಾಪ. ನನಗೊಂದು ಕರೆಕ್ಟ್ ಟೈಮಿಗೆ ಹೋಗ್ಲಾರ್ದಂಗೆ ಆಯ್ತು ನೋಡು.
ಮಣ್ಣಿಗೆ ಹೋಗ್ಲಾರ್ದಂಗೆ ಐತೆ ನನಗೆ. ಮನ್ಸಿಗೆ ಭಾಳ ಬೇಜಾರೈತೆ ನನಗಂತೂ ಈ ಸುದ್ದಿ ಕೇಳಿ ಜಲ್ ಬಡ್ದಂಗೆ ಆಗಿತ್ತು ಗೊತ್ತೇನೋ. ಇದೇನಪ್ಪ ಹಿಂಗೈತಲ್ಲ ಅನ್ನಂಗಾಗಿತ್ತು ನನಗೆ. ಎಂಥ ತಂಗಿರಿ ರಕ್ತ ಸಂಬಂಧ ಅಂತ ಎದಕ್ಕಂತಾರ? ಮನುಷ್ಯ ದುಡ್ಡಿಗೆ ಬೆಲೆ ಕೊಟ್ಕೊತ ಹೋದ್ರೆ ಹ್ಯಾಂಗೆ ಅಂತೀನಿ ನಾನು. ಏನು ಸತ್ತಳಕ್ಕೇನು ರೊಕ್ಕ ಏನು ಸಂಗಡ ತೊಗೊಂಡು ಹೋಗ್ತಾರಂತ? ಪಾಪ ಅಣ್ಣನ ಜೀವನ ಹಿಂಗೆ ಆಗ್ಯದಲ್ಲ, ನಮ್ಮ ಮನೆಗೆ ಬಂದನಲ್ಲ ಅಂತೇಳಿ ಎಷ್ಟು ಜೀವದಿಂದ ನೋಡ್ಕೋಬೇಕು. ಅದಕ್ಕೇನು ಬಂದದಂತ ಹೀಗೆಲ್ಲ ಮಾತಾಡ್ಲಕ್ಕ? ಎಂತೆಂಥವ್ರು ಇರ್ತಾರೆ ಅಂತೀನಿ ನಾನಂತೂ ಇಂಥವ್ಕು ನೋಡೇ ಇಲ್ಲ ನೋಡ್ರಿ. ಇಂಥವ್ರು ಇರ್ತಾರ ಅನ್ನಂಗೆ ಆಗ್ಬಿಡ್ಲಾಗತ್ತದ ನನಗಂತೂ. ಇರ್ತಾರ, ಎಲ್ಲ ಥರ ಮಂದಿ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆ ಥರ ಮಕ್ಕಳು ಇರ್ತಾರೆ, ಕೆಟ್ಟ ಥರ ಮಕ್ಕಳು ಇರ್ತಾರೆ. ಎಲ್ಲ ಥರನೇ ಹುಟ್ಟಿಸಿರ್ತಾನೆ ದೇವ್ರು. ಹಿಂಗಿಲ್ಲ ಹಂಗಿಲ್ಲ ಅನ್ನಂಗೆ ಇಲ್ಲ ಗೊತ್ತೇನೋ. ಅದಕ್ಕೆ ನಾನು ಏನು ಮಾಡೀನಂತಂದ್ರೆ, ನಾನು ಯಾರ್ದು ನಿಮ್ಮದು ಪರ್ಮಿಷನ್ ಕೇಳಿಲ್ಲ. ಕೇಳಲಾರ್ದೆ ನನ್ನ ದೋಸ್ತಗ ಒಂದು ಮಾತು ತೊಗೊಂಡೀನಿ. ಈಗ ನಾಳೆಗೆ ಹಂಗೆ ಬರ್ತಾನೆ ಸೋಮಣ್ಣ, ಅವ್ನ ಬಟ್ಟೆದೆಲ್ಲ ತೊಗೊಂಡು ಬರ್ತಾನೆ. ನಾನು ಹೊಲದಾಗ ಅದು ನಮ್ಮ ಮನೆ ಇದಲ್ಲ, ಅದು ಮನೆದಾಗ ಇರು ಅಂತ ಹೇಳೀನಿ. ಒಂದು ಇಬ್ಬರು ಆಳು ಕಾಳು ಹೆಂಗೆ ಅಲ್ಲಿ ಕಾಯ್ಕೊಂಡು ಇರ್ತಾರಲ್ಲ ನಮ್ಮ ಹೊಲ, ಹೆಂಗೆ ಅಲ್ಲಿ ಮಂದಿ ಹಾಗೆ ಇವ್ನಿಗೆ ಭೀ ಸ್ವಲ್ಪ ಒಬ್ಬರು ನೋಡ್ಕೊಳಕತ್ತೇಳಿ ಒಬ್ರಿಗೆ ಇಡ್ಬೇಕಂತ ಅನ್ನಕತ್ತೀನಿ. ಅದಕ್ಕೆ ಅವ್ನಿಗೆ ಹೇಳೀನಿ. ಅವ ಎಲ್ಲ ಬರಲ್ಲ ಅನ್ನತ್ತೀನು. ನಾನೇ ಬೇಡಪ್ಪ, ನನಗೆ ಇಂಥದ್ದು ಹಿಂಗೆ ಒಂದು ಕಷ್ಟಕ್ಕೆ ಆಗ್ಲಾರ್ದಂಗೆ ಮಾಡಬೇಡ ನನಗೆ. ನಮ್ಮದು ದೋಸ್ತಿ ಏನು ಸಾಮಾನ್ಯದಲ್ಲ, ಜೀವ ಕೊಡೋ ದೋಸ್ತರು ಇದ್ದೇವೆ ನಾವಿಬ್ಬರು. ನನಗೆ ಇಂಥ ಪರಿಸ್ಥಿತಿ ಬಂದ ನೀನು ಕಣ್ಣಿಲ್ಲಿ ನೋಡಿ ಬಿಡ್ತಿದ್ದೇನೋ, ಬಿಡ್ತಿದ್ದಿಲ್ಲ. ಅದಕ್ಕೆ ನನಗೂ ನೀನು ಅಣ್ಣ ತಮ್ಮ ಏನಾರ ಒಟ್ಟು ಅನ್ಕೋ, ನೀನು ದೋಸ್ತಿ ಒಂದು ಬಿಟ್ಟು ದೋಸ್ತಿಗಿನ್ನ ಹೆಚ್ಚಿಗೆ ನೀ ಏನಾರ ಒಟ್ಟು ಅನ್ಕೋ. ನೀನು ನಾನು ಬ್ಯಾಡ ಅನ್ನಲ್ಲ, ಖರೆ ನೀನು ಬಂದು ನಮ್ಮ ತೋಟದ ಮನೆಗೆ ಇದ್ದು ಬಿಡು ಅಂಥೇಳಿ ಹೇಳೀನಿ. ಅದಕ್ಕೀಗ ಅವಲ್ಲ ಅಂದ್ರೂ ಭಾಳ ಜಬರಿ ಮಾಡಿನಲ್ಲ, ಆಣಿನೇ ಹಾಕ್ಕೊಂಡ್ಬಿಟ್ಟು ನಾನು. ಅವಲ್ಲ ಅಂತನದು ನಂಗೆ ಗೊತ್ತು, ಅದಕ್ಕೆ ಆಣಿನೇ ಹಾಕ್ಕೊಂಡ್ಬಿಟ್ಟಿನಿ. ಅದಕ್ಕೀಗ ಹ್ಞೂ ಆಯ್ತು ತಗೋಪ್ಪ ಬರ್ತೀನಿ ಅಂಥೇಳಿ ಅಂದಾನ. ಅವ ಏನು ಮಾಡಿನ ಗೊತ್ತೇನೋ, ಅವ್ರ ತಂಗಿ ಕಿಟಕಿಟಿ ತಾಳಾರ್ದಕ್ಕೆ ಅದು ಗುಡ್ಸಲ್ನಾಗ ಇರ್ಬೇಕಂದಿನಂತ. ಅಲ್ಲಿ ಎಲ್ಲೋ ಊರ ಹೊರಗೆ ಒಂದು ಗುಡ್ಸಲ್ ಹಾಕೋಕೆ ಹೇಳೇನಂತ ಯಾರಿಗೂ. ಅದಕ್ಕೆ ಅವ ಇವತ್ತು ಬಂದು ಹಾಕ್ಕೊಟ್ರಿ ಇರ್ಬೇಕಂತೇಳಿ ವಿಚಾರ ಹಾಕಿನಂತ. ಇವತ್ತು ನಾ ಹೋಗಿ ಚಲೋ ಆಯಿತು. ಇದ್ದಿಲ್ಲಂದ್ರೆ ಅವ ಏನು ನನ್ನ ಕೈಯಾಗ ಸಿಗ್ತಿದ್ದಿಲ್ಲ ಬಿಡು. ಅದಕ್ಕೆ ಕೇಳಿ ನನಗೆ ಒಂಥರ ಮನ್ಸಿಗೆ ಭಾಳ ಬೇಜಾರಾಯಿತು. ಒಂದು ಕಾಲದಾಗ ಎಷ್ಟು ರೊಕ್ಕ ರೂಪಾಯಿದಾಗ ಮೆರೆದಿದ್ದು ನನ್ನ ದೋಸ್ತ, ಎಷ್ಟು ಸುಖದ ಸುಪ್ಪತ್ತಿದಾಗಿದ್ದವ, ಈಗ ಹಿಂಗೆ ಗುಡ್ಸಲ್ನಾಗ ಇರ್ತಾನಂದ್ರೆ ಮತ್ತು ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ಲಕ್ಕಿಲ್ಲ ಹೇಳು. ಅದಕ್ಕೆ ನಾನು ನಮ್ಮ ತೋಟದ ಮನೆಗೆ ಇರಲ್ಲ ಯಾಕಂತ ಹೇಳೀನಿ. ಬರ್ತಾನೆ ನಾಳೆಗೆ ಈ ಕಡೆ ಮನೆಗೆ. ನಿಮ್ದೇನು ಪರ್ಮಿಷನ್ ತೊಗೊಂಬಲ್ದೆ ಮನೆಗೆ ಯಾರಿಗೂ ಕೇಳಾರ್ದೆ ಇದೇನಪ್ಪ ಇವರು ಹಿಂಗೆ ಕರೆಸ್ಲಾಗತ್ತಾರಲ್ಲ ಅಂಥೇಳಿ ನಿನಗೇನಾರ ಬೇಜಾರಾಯ್ತೇನು? ಮತ್ತು ಯಾಕ್ರಿ ನಾನು ಹಾಗೆಲ್ಲ ವಿಚಾರ ಮಾಡ್ತೀನಿ ಅಂಥೇಳಿ ನಿಮ್ಗೆ ಅನ್ನಿಸ್ತದ? ನಾನು ಹಾಗೆಲ್ಲ ವಿಚಾರ ಮಾಡ್ತೀನಿ ಅಲ್ರಿ. ಇಷ್ಟು ವರ್ಷ ನಿಂತು ನಂಗೆ ನೋಡ್ಕೊತ ಬಂದಿರಿ. ಒಬ್ರಿಗೆ ಕಷ್ಟ ಅಂತಂದ್ರೆ ಮೊದಲು ಮರಗಕ್ಕಿನೇ ನಾನು. ಅಂಥದ್ರಾಗ ನಾನು ನಿಮ್ಗೆ ಬೇಡ ಅಂತೀನಿ. ಅದು ಇಷ್ಟೊಂದು ಕಷ್ಟ ನೋಡಿದ ಮೇಲೆ ಅದು ಹೆಂಗ್ರಿ ನೀವು ಅನ್ಕೋತೀರಿ ನಾವು ಏನಾರ ಅಂತೇವಂತ? ನೀವೇನಾರ ಕರಿತಿಲ್ಲ ಅಂತಂದ್ರೂ ನಾನು ಅಣ್ಣಗೆ ಬಾ ಅಂಥೇಳಿ ಮನೆ ಕರೀರಿ ಅಂತ ಹೇಳ್ತಿದ್ದೆ ಗೊತ್ತೇನು? ನೀವೇನ್ರಿ ನನಗೆ ಇಷ್ಟ ತಿಳ್ಕೊಂಡಿರೇನು? ಹಾಂ, ನಿನ್ಕಿನ್ನ ಮೊದಲು ನಾನು ನಮ್ಮ ದೋಸ್ತಿಗೆ ಅದೇ ಹೇಳೀನಿ. ನಾನು ಹೆಣ್ತೀರ ಅಂತ ಕೇಳಪ್ಪ, ಅಣ್ಣ ಅಣ್ಣ ಅಂತೇಳಿ ಬಡ್ದಾಡ್ತಾಳೆ. ಬಾ ನೀನು, ಆಕೆ ಏನು ಭೀ ಹಾಡನಲ್ಲ ಏನಿಲ್ಲ, ನಿನಗೆ ಸ್ವಂತ ಅಣ್ಣನಕಿನ್ನ ಹೆಚ್ಚಿಗೆ ನೋಡ್ಕೋತಾಳ, ನೀನು ಬಾ ಅಂತ ಹೇಳಿ ನಾನು. ಆಯ್ತು ಹ್ಞೂ ಅಂತ ಅಂದಾನ. ಬರ್ತಾನೆ ನಾಳೆ. ಬರಲಿ ತಗೋರಿ. ಪಾಪ ಈಗ ಅವ್ರಿಗಾರ ಯಾರ ನಮ್ಮವ್ರು ಅಂಥೇಳಿ ನಾವೇ ಈ ಕಷ್ಟದಾಗ ಆಸರೆ ಆಗಬೇಕಲ್ಲ. ನೋಡ್ಕೊಂಬಂತ್ರಿ, ಚಂದ ನೋಡ್ಕೊಂಬಂದು ತಗೋರಿ. ಇದು ಮತ್ತು ನೀವು ತೋಟದ ಮನೆಗೆ ಯಾಕೆ ಇರ್ಲಕ್ಕೆ ಹೇಳಿದ್ರಿ? ಊಟ ತಿಂಡಿಗೆಲ್ಲ ತರೋದು ಒಯ್ಯೋದು ಹಿಂಗೆ ಆಗ್ಬಿಡ್ತದ. ಅದಕ್ಕೆ ಮತ್ತು ಇಲ್ಲೇ ಒಂದು ಹಿಂದಕ್ಕೆ ನಮ್ಮ ಮನೆ ಹಿಂದೆ ಇನ್ನೂ ಜಾಗ ಮನ್ನಾರದ ಬೇಕಾದಷ್ಟು, ಅಲ್ಲೇ ಒಂದು ಏನಾರ ಒಂದು ಸಣ್ಣದೊಂದು ರೂಮ್ ಒಬ್ರಿಗೆ ಇರೋ ಅಷ್ಟಕ್ಕೆ ಕಟ್ಕೊಟ್ರೆ ನಡೀತಿತ್ತಿಲ್ಲ. ನೀವ್ಯಾಕೆ ಹಂಗೆ ತೋಟದ ಮನೆಗೆ ಇರು ಅಂತಂದಿರಿ? ಇಲ್ಲಿದ್ದೀರಂತಂದ್ರೆ ಈಗ ನಮ್ಮ ಮನೆ ಮೊಮ್ಮಕ್ಕಳು ಅದಾವ, ಅದ್ರ ಮುಖ ನೋಡಿಕೊಂಡು ಅವರು ನಮ್ಮ ಮನೆಗೆ ಒಬ್ಬರು ಅನ್ನಪ್ಲೆ ಇರ್ತೀರಪ್ಪ. ಏನೂ ಅನ್ನಿಸ್ತಿಲ್ಲ, ಚಂದ ಅನ್ನಿಸ್ತಿತ್ತು ಅವ್ರಿಗೆ ಬಿ ಜೀವಕ್ಕೆ. ಎಲ್ಲ ಕಷ್ಟ ಮರಿತೀರು ಮೊಮ್ಮಕ್ಕಳನ್ನ ನೋಡ್ಕೋತಾ. ಇನ್ನೊಂದೇನು ಗೊತ್ತೇನೋ, ಈಗ ನೀವು ಅವ್ರಿಗೆ ತೋಟದ ಮನೆಗೆ ಇಟ್ರಂದ್ರೆ ಏನಾಗ್ಬಿಡ್ತದ, ಅಲ್ಲಿನೂ ಅವರು ಒಬ್ಬರೇ ಆಗಿಬಿಡ್ತಾರೆ. ಮತ್ತು ಹೆಂಡತಿ ಚಿಂತೆ, ಮಕ್ಕಳ ಚಿಂತೆ ಇದೇ ಕಾಡ್ತಿರ್ತದೆ ಅವ್ರಿಗೆ. ಒಂದು ಮನುಷ್ಯ ಚಿಂತಿಲಿಂದ ಹೊರಗೆ ಬರಬೇಕು ಅಂತಂದ್ರೆ 4 ಮಂದಿ ಜೊತೆ ಬೆರಿಬೇಕು. ನೀವು ತೋಟದ ಮನೆಗೆ ಇಟ್ರೆ ಅಲ್ಲಿ ಯಾರು ಹೋಗಿ ಬರ್ತಾರೆ? ನೀವೇ ಹೋಗಲ್ಲ. ಒಂದೊಂದು ದಿನ ಹೋಗ್ತೀರಿ, ಒಂದೊಂದು ದಿನ ಬಿಡ್ತೀರಿ. ಅಲ್ಲಿ ಒಬ್ಬರಾಗಲ್ಲ ಅವರು. ನೀವ್ಯಾಕೆ ಹಿಂಗೆ ವಿಚಾರ ಮಾಡಿದ್ರಿ ಅಂತೇಳಿ ಗೊತ್ತಾಗಲ್ಲ ನನಗೆ. ಇಲ್ಲಿಲ್ಲ, ನನಗೆ ಆ ಟೈಮಿಗೆ ವಿಚಾರ ಬರಲಿಲ್ಲ. ಅವ ಅದು ಗುಡ್ಸಲ್ನಾಗ ಇರ್ತೀನಿ ಊರ ಹೊರಗೆ ಅಂತ ಅನ್ನತ್ತನಲ್ಲ, ನನಗೆ ಏನು ಮಾಡಬೇಕು ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ.
ಇನ್ನು ಮನ್ಯಾಗ ಮಗನ ಪರ್ಮಿಷನ್ನು ಕೇಳಿಲ್ಲ, ಮಗನಿಗೆ ಒಂದು ಮಾತು ಹೇಳಿಲ್ಲ, ಹಾಗೆ ತಂದು ಇಲ್ಲಿ ಇಡ್ತೀನಿ ಅಂತಂದ್ರೆ ಅವರ ಏನು ಅನ್ಕೊಳಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕಂಥೇಳಿ ನಾನು ತೋಟದ ಮನೆ ಅಲ್ಲೂ ಚಲೋ ಅದಲ್ಲ, ಆಳು ಕಾಳು ಎಲ್ಲರೂ ಇರ್ತಾರೆ ನೋಡ್ಕೊಳಕ್ಕೆ ಅಂಥೇಳಿ ಹಿಂಗೆ ತಿಳ್ಕೊಂಡು ನಾನು ಅಲ್ಲಿರು ಅಂಥೇಳಿ ಅಂದ. ಈಗ ನೀ ಹೇಳೋದು ಕೇಳಿ ಅನ್ನಿಸ್ಲಾಗತ್ತದ, ಹೌದಲ್ಲ ಇಲ್ಲೇ ಇರ್ತೀನಲ್ಲ, ಇಲ್ಲೇ ಈ ಕಡೆ ಹಿಂದ್ ಸೈಡ್ ಒಂದು ರೂಮ್ ಹಾಕಿಸ್ಕೊಟ್ರೆ ನಡೀತಿತ್ತಲ್ಲ ಅಂತ ಈಗ ಅನ್ಸ್ಲಾಗತ್ತದ ನನಗೆ. ನೋಡಮ್ ತಗೋ, ಈಗ ಅದು ಕಟ್ಟತನ ಮಾಡತನ ಅಂದ್ರೆ ಟೈಮೇ ಹಿಡಿತದಲ್ಲ. ಬರಲಿ ನಾಳೆಗೆ ಬಂದನಂದ್ರೆ ಅಲ್ಲೇ ತೋಟದ ಮನೆಗೆ ಇರಲ್ಯಾಕ, ಒಂದು ಸ್ವಲ್ಪ ದಿನ ಇರಲ್ಯಾಕ, ನಾನು ಹಂಗೆ ಹೋಗು ಬಂದು ಮಾಡ್ತೀನಿ. ಈಗ ದಿನ ನಮ್ಮ ದೋಸ್ತ್ ಇರ್ತಾನಂದ್ರೆ ನಾ ಅದೇ ಹಂಗೆ ಒಬ್ಬನಿಗೆ ಇರ್ಲಕ್ಕೆ ಬಿಡ್ತೀನಿ, ಇಲ್ಲ ದಿನ ಹೋಗು ಬಂದು ಮಾಡ್ತೀನಿ. ಅದು ಕಟ್ಟಿಸ್ಲಿಕ್ಕೆ ಹಾಗೆ ಚಾಲೂನೇ ಮಾಡಿಸ್ಬಿಡ್ತೀನಿ ಜಲ್ದಿ. ಏನು ಒಂದು ವಾರದ ಕಟ್ಟಿಬಿಡ್ತಾರೆ, ಏನು ಒಂದು ರೂಮ್ ಇಷ್ಟೇ ಅಲ್ಲ ಕಟ್ಟಿಬಿಡ್ತಾರೆ, ಮತ್ತು ಆಮೇಲೆ ಇಲ್ಲೇ ಇರಲ್ಯಾಕ ಒಂದು ವಾರದ ತನಕ ಬೇಕಲ್ಲ. ಅದಕ್ಕೆ ನಾಳೆಗೆ ಬರ್ತಾನೆ, ಬಂದಾಗ ವಿಚಾರ ಮಾಡಮ್ ತಗೋ. ಇನ್ನು ಶಿವ್ಗೊಂದು ಮಾತು ನೀನೇ ಹೇಳು, ನಾ ಮತ್ತೆಲ್ಲಿ ಹೇಳ್ಕೊತ ಕೂಲಿ. ಅವ ಟೈಮಿಗೆ ಒಂದು ಮನೆಗೆ ಇರಲ್ಲ, ನಾ ಇದ್ದಾಗ ಅವ ಇರಲ್ಲ, ಅವ ಇದ್ದಾಗ ನಾ ಇರಲ್ಲ. ಹಾಗಾಗಿ ನೀನೇ ಹೇಳಿಬಿಡು ಮತ್ತು ಬಂದನಂದ್ರೆ. ಇನ್ನೇನು ನಾಳೆಗೆ ಅದು ಬರ್ತಾನೆ ನನ್ನ ದೋಸ್ತ, ನಾಳೆಗೆ ಅಲ್ಲೇ ತೋಟದ ಮನೆಗೆ ಇರ್ತೇವಂತ. ನಾಳೆಗೆ ಒಂದಿನ ಅಲ್ಲೇ ಇರ್ತೀನಿ ನಾನು. ಹೇಳು ಮತ್ತು ಶಿವ್ಗೂ ಹೇಳು, ಮತ್ತು ಕಟ್ಟಿಸ್ಲಿಕ್ಕೆ ಮಾಡ್ಲಿಕ್ಕೆ ಹ್ಞೂ ಅಂದನಂದ್ರೆ ಕಟ್ಟಿಸ್ಲಿಕ್ಕೆ ಬರ್ತಾನೆ. ಆಯ್ತು ತಗೋರಿ. ಮತ್ತು ಕಟ್ಟಿಸ್ಲಿಕ್ಕೆ ಅದು ಟೈಮೇ ಹಿಡಿತದಲ್ಲ. ಒಂದು ವಾರ ತನಕ ಇರಲಿ ತಗೋರಿ ಅಲ್ಲೇ ತೋಟದ ಮನೆಗೆ. ಮತ್ತು ಊಟ ತಿಂಡಿ ಹೆಂಗೆ ನೀವು ಈಗ ಹೋಗೋದು ಬರೋದು ಮಾಡ್ತೀನಿ ಅನ್ನತ್ತೀರಲ್ಲ, ಮತ್ತು ನಾ ಮಾಡಿಕೊಡ್ತೀನಂತ ಒಯ್ದು ಕೊಡಟ್ರಂತ ತಗೋರಿ. ಅದಕ್ಕೇನಂತ ಒಂದು ವಾರದಾಗ ಕಟ್ಟಿಸ್ಲಿಕ್ಕೆ ಹೇಳಿದ್ರೆ ಆಯ್ತು. ನೀವೇ ಹೇಳ್ರಿ ಮತ್ತೆಲ್ಲಿ ಶಿವ ಹೇಳ್ತಾನೆ. ಇಷ್ಟಕ್ಕೂ ಶಿವನ ಮುಂದೆ ಹೇಳಿದ್ರೆ ಅವ ಏನು ಅನ್ನಲ್ಲ ತಗೋರಿ. ನೀವು ಯಾಕೆ ಇದು ಮಾಡ್ಲಾಗತ್ತೀರಿ, ನಾ ಹೇಳ್ತೀನಿ ತಗೋರಿ. ಅವ್ರು ಯಾರು ಏನು ಅನ್ನಲ್ಲ, ಮಗನೂ ಏನೂ ಅನ್ನಲ್ಲ, ಸಸಿನೂ ಏನೂ ಅನ್ನಲ್ಲ. ನಮ್ಮ ಹಣೆ ಬರ್ಕ ಮಕ್ಕಳು ಚಲೋ ಕೊಟ್ಟಂತೇವ್ರು, ತಿಳ್ಕೊಂಬ ಮಕ್ಕಳು ಅದಾವ. ಮನೆಗೆ ಬಂದಿದ್ದ ಸಸಿನೂ ಹಾಗೆ ಮಹಾಲಕ್ಷ್ಮಿ ಆಗ್ಯಾಳ. ಈ ಒಂದೇನು ಕೆಲಸ ಹಚ್ಚಲ್ಲ. ನನ್ನ ಮಗಳಿಗಂತರೂ ಏನು ಸ್ವಂತ ಒಡ ಹುಟ್ಟಿದ ತಂಗಿ ಇದ್ದಾಳೇನೋ ಅನ್ಬೇಕು, ಅಷ್ಟು ಚಂದ ನೋಡ್ಕೊತಾಳೆ ಗೊತ್ತೇನು, ಅಷ್ಟು ಚಂದ ನೋಡ್ಕೊತಾಳೆ. ಅದಕ್ಕೆ ನಾವು ಸ್ವಲ್ಪರ ಜೀವನದಾಗ ನೆಮ್ಮದಿ ಅಂತಿದ್ದೀವಿ. ರೊಕ್ಕ ರೂಪಾಯಿಗೂ ಕೊರತೆ ಕೊಟ್ಟಿಲ್ಲ ದೇವ್ರ, ಒಂದು ಎದಕ್ಕೂ ಕೊರತೆ ಕೊಟ್ಟಿಲ್ಲ. ಜೀವನ ಚಂದ ನಡ್ಲಾಗತ್ತದ, ಯಾರ್ದು ಕಣ್ಣು ಬೀಳಲಾರ್ದೆ ಇರಲಿ ಅಂತೇಳಿ ಕೇಳ್ಕೊಳ್ಳೋದು. ಮತ್ತೇನು ಅಷ್ಟೇ. ನನ್ನ ಮಗಳ ಜೀವನ ಒಂದು ಚಲೋ ಇತ್ತಂದ್ರೆ ಚಿಂತೆ ಬಿಡ್ತಿತ್ತು. ಆಕಿನೊಂದು ಜೀವನ ಒಂದು ಹಿಂಗೈತಲ್ಲ, ಅದೇ ಬೇಜಾರು ನೋಡು. ಇದು ಡಾಕ್ಟರ್ ಏನಂದರು ನನಗೆ ಬರೋದು, ಅದು ತಲೆ ಒಂದು ಭಾಳ ಹೊಡೆತಿತ್ತಲ್ಲ, ನನಗೇನು ಕೇಳೋದೇ ಆಗಲಿಲ್ಲ. ಏನಂದರು ಡಾಕ್ಟರು? ಆಕೆಗೆ ರಕ್ತ ಕಮ್ಮಿ ಆಗ್ಯದಂತ್ರಿ, ಅದಕ್ಕೆ ಸ್ವಲ್ಪ ಗೋಲಿಗಳು ಬರ್ಕೊಟ್ಟಾರ. ಕರೆಕ್ಟ್ ಟೈಮಿಗೆ ಅದು ತೊಗೋತಾ ಬರ್ರಿ ಅಂಥೇಳಿ. ಅದಕ್ಕೆ ಮನೆಯಾಗೆ ಸ್ವಲ್ಪ ಅದು ಇದು ಮಾಡಿಕೊಡ್ತೀವಿ. ಮತ್ತೇನು ಮಾಡ್ತೀರಿ, ಆಕೆ ಹುಡುಗಿ ಊಟ ಮಾಡಲ್ ಬಿಡ್ರಿ, ಬರೀ ಚಿಂತೆ ಮಾಡ್ಕೊತ ಕೂಡ್ತಾಳ. ಹಿಂಗಾಗಿ ಆರೋಗ್ಯ ಕಡೆಗೆ ಲಕ್ಷ್ಯ ಇಲ್ದಕ್ಕೆ ಹಿಂಗಾಗ್ಯದ ನೋಡ್ರಿ. ಈಗೆಲ್ಲ ಮಾಡ್ತೀನಿ ಅಂತ ಹೇಳಾಳ, ನೋಡ್ಬೇಕು. ರಕ್ತ ಇಲ್ಲ ಅಂತಂದಾರೇನು? ನಾಳೆಗೆ ಒಂಚೂರು ನೆನಪು ಮಾಡು. ಆಕೆ ಊಟ ತಿಂಡಿ ಸರಿ ಮಾಡಲ್ಲ, ಡ್ರೈ ಫ್ರೂಟ್ಸ್ ಆಕಿಗೆ ಭಾಳ ಇಷ್ಟ ಅಲ್ಲ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅವೆಲ್ಲ ತೊಗೊಂಡು ಬರ್ತೀನಂತ. ಹಾಗೆ ಹಣ್ಣು ಅವೆಲ್ಲ ತೊಗೊಂಡು ಬರ್ತೀನಿ. ನಾಳೆಗೆ ಒಂಚೂರು ಕೊಡ್ತಾ ಬಾ. ಊಟ ಹೆಚ್ಚಿಗೆ ಮಾಡಲ್ಲಲ್ಲ ಪೂಜೆ ಯಾವಾಗಿದ್ದರು, ಅದು ಇದು ತಿಂತಿರ್ತಾಳೆ. ಸ್ವಲ್ಪ ಮ್ಯಾಲಿಂದ ಆಕಿಗೆ ಅದು ಇದು ಭಾಳ ಇಷ್ಟ ಅಲ್ಲ, ಅದಕ್ಕೆ ಏನೇನು ಇಷ್ಟ ಅವೆಲ್ಲ ತೊಗೊಂಡು ಬಂದು ಕೊಡ್ತೀನಂತ. ದಿನ ಕೊಡ್ತಾ ಬಾ, ತಾನೇ ರಕ್ತ ಎಲ್ಲ ಬರ್ತದ. ಊಟ ತಿಂಡಿ ಜರ ಸೊಪ್ಪಿಂದು ಸ್ವಲ್ಪ ಜಾಸ್ತಿ ಮಾಡಿಕೊಡು, ಅದರ್ಲಿಂತೆ ಮನುಷ್ಯಾಗ ರಕ್ತ ಬರೋದು. ಎಲ್ಲ ಮಾಡ್ತಾಳ್ರಿ ಪಾಪ ಜ್ಯೋತಿ, ಸುಳ್ಳು ಆಡ್ಬಾರ್ದು. ಏನು ಒಂದು ತಾಯಿಕಿನ ಹೆಚ್ಚಿಗೆ ನನಗಿನ್ನ ಹೆಚ್ಚಿಗೆ ನೋಡ್ಕೊಳಕತ್ತಾಳ ನೋಡ್ರಿ. ಇದ್ರಾಗ ಒಂದೆರಡು ಮಾತಿಲ್ಲ, ಅಷ್ಟು ಚಂದ ನೋಡ್ಕೊಳಕತ್ತಾಳ ಗೊತ್ತೇನು. ಚಿಂತಿನೇ ಇಲ್ದಂಗೆ ಓಡಾಡ್ಲಾಗತ್ತೀನಿ ನಾನಂತರೂ. ಒಂದು ಕೆಲಸ ಹಚ್ಚಲ್ಲೋಳು, ಒಂದು ಏನಿಲ್ಲ, A to Z ಆಕಿನೇ ನೋಡ್ಕೊಳಕತ್ತಾಳ ಪೂಜೆಯಾಗ. ಮುಂಜಾನಾದ್ರೆ ಸಂಜೆ ತನ ಆಕಿನೇ ನೋಡ್ಕೊತಿರ್ತಾಳೆ ಗೊತ್ತೇನು. ಚಲೋ ಆಯ್ತು ಬಿಡು. ಅದಕ್ಕೇನು ಅದು ನೀ ಚಂದ ಹೊಂದ್ಕೊಂಡಿದ್ದೀರ ಅಂದ್ರೆ ಆಯ್ತು, ಚಿಂತೆ ಬಿಡ್ತಾನು, ಮನೆಗೆ ನೆಮ್ಮದಿ ಇರ್ತದ. ಅದಕ್ಕೆ ನೋಡ್ದಿಲ್ಲ ಒಂದರ ದಿನ ನನ್ನ ಮಗ ಹಿಂಗೆ ಚಿಂತೆ ಕುಂತಿದ್ದು ಮಾಡಿದ್ದು ನೋಡಿದೇನು? ಇಲ್ಲಲ್ಲ, ಎಷ್ಟು ಚಂದ ಡ್ಯೂಟಿಗೆ ಹೋತಾನ ಮನೆಗೆ ಬರ್ತಾನೆ, ಡ್ಯೂಟಿಗೆ ಹೋತಾನ ಮನೆಗೆ ಬರ್ತಾನೆ. ಹಿಂಗೆ ಮನ್ಯಾಗ ಹೆಣ್ಮಕ್ಳು ಹೊಂದಿಕೆ ನಿಂತಿದ್ರೆ ಮನೆಗೆ ನೆಮ್ಮದಿ ಇರ್ತದ, ಚಿಂತೆನೂ ಬಿಡ್ತದ, ಏನು ಚಿಂತೆ ಇರಲ್ಲ. ಹೌದ್ರಿ, ಖರೇನು. ಎಲ್ಲ ಮನೆಗೊಂದು ನೆಮ್ಮದಿ ಇರ್ಬೇಕಂತಂದ್ರೆ ಹೆಣ್ಮಕ್ಳೇ ಮೇನ್ ಕಾರಣ ನೋಡ್ರಿ. ನಾವು ಎಷ್ಟು ಶಾಂತಿಲಿಂತ ಇರ್ತೀವಿ, ಮನೆ ಅಷ್ಟು ಚಂದ ಇರ್ತದೆ. ಆಯ್ತು ತಗೋರಿ. ಇದು ಮತ್ತು ನಾಳೆ ಸೋಮಣ್ಣವ್ರು ಬರ್ತಾರಂತ ಹೇಳಕತ್ತೀರಲ್ಲ, ಆಯಿತು. ನಾನು ಶಿವ್ ಒಂದು ಮಾತು ಹೇಳ್ತೀನಂತ. ಇದು ಸ್ವಲ್ಪ ಆಕಿ ಅಡುಗೆ ಮಾಡ್ಲಾಗತ್ತಾಳ, ಸ್ವಲ್ಪ ಕೈಯಾಗಿ ಏನಾರ ಒಂದಿಟ್ಟು ಹೆಚ್ಚದು ಅದು ಮಾಡಿ ಕೊಟ್ಟು ಬರ್ತೀನಂತ. ಮತ್ತು ನೀವು ಮತ್ತು ಹೊರಗದು ಹೋಗ್ತೀರೇನು? ಮತ್ತು ಹೋಗ್ತೀರಂತಂದ್ರೆ ಹೋಗಿ ಬರ್ರಿ. ಮತ್ತು ನೀವು ಭೀ ಕುಂತು ನಿಮಗೂ ಬೇಸರ ಬರ್ತಿರ್ತದೆ. ಆಕಿಗೆ ಒಯ್ರಿ ಹೊರಗೆ ಹೋಗೋದಿತ್ತಂದ್ರೆ. ಆ ರಾಶಿಗೆ ರಾಹುಲ್ಗೆ ಇಬ್ಬರಿಗೆ ಕರ್ಕೊಂಡು ಹೊರಗೆ ಸುಮ್ಮನೆ ಜೀವ ತಿಂತಾವ ಆಕಿಂದು ಜ್ಯೋತಿದು. ಆಕಿ ಸಿಟಿಗೆ ಬರ್ತಾಳೆ, ಹೊಡಿತಾಳೆ ಬಡಿತಾಳೆ. ಒಂಚೂರು ಅವಕ್ಕೆ ಹೊರಗರ ಕರ್ಕೊಂಡು ಹೋಗಿ ಬರ್ರಿ. ಏನಾರ ಒಂದಿಟ್ಟು ತಿನ್ನಿಸಾದ ಕೊಡಿಸಿ ಕರ್ಕೊಂಡು ಬರ್ರಿ. ಆಯ್ತು. ಈಗ ಹೊರಗೆ ಹೋಗ್ಲಾಕತ್ತಿದ್ದ, ನೀ ಹೇಳಿಲ್ಲ ಅಂದ್ರೂ ಇವತ್ತು ನನ್ನ ಮೊಮ್ಮಕ್ಕಳಿಗೆ ನಾನೇ ಹೊರಗೆ ಕರ್ಕೊಂಡು ಹೋಗ್ಬೇಕಂದಿದ್ದ. ಆಯ್ತು ತಗೋ, ಈಗ ಕರ್ಕೊಂಡು ಹೋಗ್ತೀನಿ.
ಆಯ್ತು ಏನಾರ ಅವ್ರಿಗೆ ತಿನ್ಸ್ಕೊಂಡೆ ತೊಗೊಂಡು ಬರ್ತೀನಂತ. ಇದು ಮತ್ತು ನಿಮಗೆ ಏನಾರ ತೊಗೊಂಡು ಬರಲೇನು ಮತ್ತು ಹೊರಗಿಂದ ಗೋಬಿ ಮಂಚೂರಿ ಅದು ಏನಾರ? ಬ್ಯಾಡ ಬೇಡ, ನಾನು ಮತ್ತೆ ಯಾವಾಗಾರ ಮನೆಗೆ ಮಾಡ್ಕೊಡ್ತೀನಿ ಅಂತಕಿ ಪೂಜಾಗೆ ಭಾಳ ಇಷ್ಟ. ಕರೆ ಹೊರಗಿನ ಬ್ಯಾಡ, ಈ ಟೈಮಿಗೆ ಮನೆಗೆ ಮಾಡ್ಕೊಡ್ತೇವೆ ತಗೋರಿ. ನೀವು ಹೋರಿ ಮೊಮ್ಮಕ್ಕಳಿಗೆ ಅಷ್ಟು ತಿನ್ಸ್ಕೊಂಡು ಬರ್ರಿ. ನಾ ಇನ್ನು ಬರ್ತೀನಿವ, ನಂಗಲ್ಲಿ ತರಕಾರಿದು ಹೆಚ್ಚೋದು ಬಿಟ್ಟು ನಾನು ಬಂದ ನನಗೆ ಸಮಾಧಾನ ಇದ್ದಿಲ್ಲ. ಏನಾಯಿತು ಅಂಥೇಳಿ ಕೇಳಲೇಬೇಕು ಅನ್ಸಪ್ಲೆ ಆಗಿತ್ತು. ಅದಕ್ಕೆ ನಾನು ಬಂದುಬಿಟ್ಟ. ಆಯ್ತು ತಗೋರಿ, ನಾ ಇನ್ನು ಬರ್ತೀನಿ. ನೀವು ತಯಾರಾಗಿ ಹೋಗಿ ಕರ್ಕೊಂಡು ಹೋಗ್ರಿ.